ಅಯೋಧ್ಯೆಯ ಸುದ್ದಿ, ಹುಂಡಿ ಕಳ್ಳತನದ್ದಲ್ಲ ಇದು. ಒಂದು ಸಿನಿಮಾ ಬರ್ತಾ ಇದೆ, ಶ್ರೀರಾಮ ಭೂಮಿ ಅಂತ. ಶ್ರೀರಾಮ ಭೂಮಿ ಸಿನಿಮಾ. ಆ ಸಿನಿಮಾದ ಚಿತ್ರೀಕರಣ ಅಯೋಧ್ಯೆಯಲ್ಲಿ ಇವತ್ತು ಶುರುವಾಯಿತು. ಒಟ್ಟಾರೆಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟುವುದಕ್ಕೆ ನಡೆದ ಹೋರಾಟ ಹೆಂಗಿತ್ತು ಅಂತ ಹೇಳುವ ಸಿನಿಮಾ ಇದು. ಈಗಾಗಲೇ ಶೂಟಿಂಗ್ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಕೆಲವು ಪಾರ್ಟ್ಗಳ ಶೂಟಿಂಗ್ ಇದೆ, ಒಂದು 15 ದಿವಸದ ಶೂಟಿಂಗ್ ಅಂತೆ. ಅನುಪಮ್ ಖೇರ್ ಲೀಡ್ ರೋಲ್ನಲ್ಲಿದ್ದಾರೆ ಇದರಲ್ಲಿ. ಅನುಪಮ್ ಖೇರ್ ಬಂದಿದ್ರು ಇವತ್ತು. ರಾಮಲಲ್ಲಾನ ದರ್ಶನ, ಹನುಮಾನ್ ಘಡಿಯ ದರ್ಶನವನ್ನು ಪಡೆದರು. ಬಿಗ್ ಬಜೆಟ್ ಸಿನಿಮಾ ಝೀ ಸ್ಟುಡಿಯೋಸ್ ಅವರು ಮಾಡ್ತಿದ್ದಾರೆ. ಈ ಕೇರಳ ಸ್ಟೋರಿ 2ದ ಡೈರೆಕ್ಷನ್ ಮಾಡಿದರು ಕಾಮಾಖ್ಯ ನಾರಾಯಣ ಸಿಂಗ್ ಅವರೇ ಇದರದ್ದು ಡೈರೆಕ್ಟರ್. ರಾಮಭೂಮಿ ಸಿನಿಮಾ. ರಿತ್ವಿಕ್ ಭೌಮಿಕ್ ಅನ್ನುವ ಇನ್ನೊಬ್ಬ ನಟ ಇದ್ದಾರೆ, ಅಮೃತಾ ಖಾನ್ವಿಲ್ಕರ್ ಈ ಸಿನಿಮಾದಲ್ಲಿದ್ದಾರೆ. ಡಾನ್ಸಿಂಗ್ ಶಿವ ಫಿಲ್ಮ್ಸ್ ಮತ್ತು ಸಿನೆಕಾರ್ನ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯವರ ಜಂಟಿ ನಿರ್ಮಾಣ. ಅನುಪಮ್ ಖೇರ್ 552ನೇ ಸಿನಿಮಾ ಅಂತಿತ್ತು. 10 ರಿಂದ 12 ದಿವಸ ಅಯೋಧ್ಯೆಯಲ್ಲಿ ಶೂಟಿಂಗು. ಅದು ಇವತ್ತಿನಿಂದ ಆರಂಭ ಆಯಿತು. ಅನುಪಮ್ ಖೇರ್ ರಾಮಲಲ್ಲಾನ ದರ್ಶನ ಪಡೆಯುವ ಮೂಲಕ ಶೂಟಿಂಗನ್ನು ಶುರು ಮಾಡಿದ್ರು. ಬೇರೆ ಬೇರೆ ಕಡೆ ಶೂಟಿಂಗ್ ಆಗಿದೆ, ಈಗ ಆಲ್ರೆಡಿ ಫಿಲಮ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಇದರದ್ದು. ಅನುಪಮ್ ಖೇರ್ ಮಾತಾಡಿದ್ದಾರೆ, ಕೇಳಿಸ್ಕೊಡಿ. ಈ ಸಿನಿಮಾ, ರಂಗಭೂಮಿ, ಬೇರೆ ಬೇರೆ ಕಲಾ ಪ್ರಕಾರಗಳು, ಸಾಹಿತ್ಯ, ಇದೆಲ್ಲದರಲ್ಲೂ ಎಂಥದ್ದೊಂದು ಶಿಫ್ಟ್ ಬಂತಲ್ಲ, 180 ಡಿಗ್ರಿ ಶಿಫ್ಟ್. ಇತ್ತೀಚೆಗೆ ಯಾವುದೋ ಒಬ್ಬ ಸಿನಿಮಾ ನಿರ್ದೇಶಕ, ಈ ಥರದೇ ಒಂದು ಯಾವುದೋ ಸಿನಿಮಾ ನಿರ್ದೇಶಕ, ಐ ಥಿಂಕ್ ಅಗ್ನಿಹೋತ್ರಿ ಮಾತಾಡ್ತಾ ಇದ್ದದ್ದು ಅಂತ ಅನ್ಸುತ್ತೆ ನನಗೆ. ಮುಂಚೆ ಭಾರತದಲ್ಲಿನ ಬಹುಸಂಖ್ಯಾತರ ಭಾವನೆಗಳಿಗೆ ದುಃಖ ತರುವಂಥ, ನೋವಾಗುವಂಥ ಸಿನಿಮಾಗಳು ಬಂದಾಗ ನಾವೆಲ್ಲೋ ಒಂದು ಧ್ವನಿ ಎತ್ತುತ್ತಿದ್ವಿ. ಹಿಂಗ್ಯಾಕೆ ಮಾಡಿದ್ರಿ ನೀವು ಸಿನಿಮಾ, ಇದು ಹರ್ಟ್ ಆಗ್ತಾ ಇದೆ, ಇದರಲ್ಲಿ ಸುಳ್ಳು ಹೇಳಿದ್ದೀರಿ, ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ, ನಮಗೆ ಬೇಕಾದಂಗೆ ನಾವು ಸಿನಿಮಾ ಮಾಡಿದ್ದೀವಿ, ಬೇಕಿದ್ರೆ ನೀವು ಸಿನಿಮಾ ಮಾಡ್ಕೊಳ್ಳಿ, ನಿಮಗೆ ಯಾರು ಬೇಡ ಅಂತಾರೆ ಅಂತಿದ್ರಂತೆ. ನಿಮಗೆ ಯಾರು ಬೇಡ ಅಂತಾರೆ ಅಂತ. ಈಗ ಆ ಮಾತನ್ನು ನಾವು ಹೇಳ್ತೀವಿ ಅಂತಾರೆ ಅವರು. ಈಗ ಸಿನಿಮಾಗಳು ಬಂದಾಗ ಇದು ಪ್ರೊಪಗಂಡಾ ಸಿನಿಮಾ, ದ್ವೇಷ ಹರಡಿಸುವ ಸಿನಿಮಾ ಎಲ್ಲ ಹೇಳ್ತಾರಲ್ಲ, ನಿಮಗೆ ಯಾರು ಬೇಡ ಅಂತಾರೆ. ಇದು ಸುಳ್ಳು ಅನಿಸಿದ್ರೆ ನಿಮಗೆ ಯಾವ್ದು ಸತ್ಯ ಅನಿಸುತ್ತೋ ನೀವು ಮಾಡಿ, ಜನ ಅದನ್ನ ಯಾವುದು ಬೇಕಾದನ್ನ ಒಪ್ಕೊಳ್ತಾರೆ ಅಂತ. ನೋಡಿ, ಇಂಥದ್ದೊಂದು ಶಿಫ್ಟು ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ರಂಗಭೂಮಿಯಲ್ಲಿ ಬಂತು, ಸಂಶೋಧನೆಯಲ್ಲಿ ಬಂತು, ಸಂಶೋಧನಾ ಕ್ಷೇತ್ರದಲ್ಲಿ ಬಂತು, ಸಾಹಿತ್ಯದಲ್ಲಿ ಬಂತು. ವಿಚಿತ್ರ ಅಂದರೆ ಕಾಶ್ಮೀರ್ ಫೈಲ್ಸ್ ಥರದ ಸಿನಿಮಾಗೆ ಪ್ರೊಪಗಂಡಾ ಸಿನಿಮಾ ಅಂದ್ಬಿಟ್ರು. ಕಾಶ್ಮೀರ ಫೈಲ್ಸ್ನಿಂದ ದುರಂಧರ್ ತನಕ ಪ್ರೊಪಗಂಡಾ ಸಿನಿಮಾ. ಈಗ ಮತ್ತೊಂದು ಬರ್ತಾ ಇದೆ, ಶ್ರೀರಾಮ ಭೂಮಿ. ಹುಂಡಿ ಕಳ್ಳತನದ ಚರ್ಚೆಗಳ ಮಧ್ಯದಲ್ಲಿ ಅಲ್ಲೊಂದು ಶೂಟಿಂಗ್ ಶುರುವಾಯಿತು. ಹುಂಡಿ ಕಳ್ಳತನದ ವಿಷಯವನ್ನು ಅನುಪಮ್ ಖೇರ್ಗೆ ಕೇಳಲಾಯಿತು. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಅವ್ರೇನು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.